ಗಿಡಗಳಿಗೂ ನೀರು ಹಾಕೋರಿಲ್ಲ ಕಣಪ್ಪ ನಮ್ಮ ಮನೇಲಿ. ಪೈಪ್ ನೋಡಿ ಹೆಂಗೆ ಬಿತ್ತದೆ ಅಂತ ಸುತ್ತು ಮಡಗಿಲ್ಲ. ನನ್ನ ಗಂಡ ಅಯ್ಯಪ್ಪ ಅವನೇನೋ ನಮ್ಮವ್ವ ನಮ್ಮ ಅಪ್ಪನಂಗೆ ನನ್ನ ಹೊಟ್ಟೆಲಿ ಅವನೇ ಹುಟ್ರೋನು. ನಾನೇ ಈ ಮನೆ ಸೊಸೆ ಏನೋ ಅನ್ನಂಗೆ ಹಾಕಿ ಕೂತದ ನನ್ನ ಪರಿಸ್ಥಿತಿ. ಹಂಗಾಗದಲ್ಲ. ಏನು ಕೆಲಸ 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 ಹೊಸಿ ಕೆಲಸ, ಮನೆಯ ಒಳಗೂ ಕೆಲಸ ಆಚೆ ಕೆಲಸ ಅಂದರೆ ಎಷ್ಟೊಂದ ಮಾಡ್ಕೋದದ್ದು ಒಬ್ಳಿಗೆ ಇಷ್ಟು ದೊಡ್ಡ ಮನೆ. ಹಾಂ, ನಮ್ಮವ್ವ ನಮ್ಮಪ್ಪ ಇಷ್ಟು ದಿನ ಮಾಡ್ತಿದ್ರು. ಏನೀಗ ಆಡೋಕ್ಕೆ ಇಲ್ಲ ಕಣಪ್ಪ, ಆಡೋಕ್ಕೆ ಇಲ್ಲ. ಏನು ಅದೇನೋ ಅರ್ಧ ರಾತ್ರಿಯಲ್ಲಿ ಏನೋ ತಿರ್ಕಂಗೆ ಐಸ್ಪುರಿ ಬಂದರೆ ಅರ್ಧ ರಾತ್ರಿ ಕೊಡ ಹಿಡಿದ್ರು ಅನ್ನಂಗೆ ಹಾಕೂತದೆ. ಏ ಮಮತಾ ಮಮತಾ, ಓ ಏನೇ ವಸಂತ, ಎಲ್ಗೂ ಹೊಂಟು ನಿಂತುಬಿಟ್ಟಿದೆ. ಯಾಕೆ ನಿನ್ಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ವಾ? ಯಾರು ಯಾರು ಕೊಟ್ಟಿಲ್ಲಪ್ಪ? ಯಾಕೆ ಗೊತ್ತಿಲ್ವೇನೆ? ನಮ್ಮ ಜೊತೆ ಓದ್ತಿದ್ಲಲ್ಲ ಶಾಂತ, ಕೆಳಗಡೆ ಬಿದ್ದವಳು, ಅವಳ ಮಗಳದು ಹುಟ್ಟುತ್ತಮ್ಮ ಮಾಡ್ತಾಳೆ. ಹುಸಿ ಗ್ರ್ಯಾಂಡ್ ಅಲ್ವಂತೆ, ಅದಕ್ಕೆ ಬಂದು ಕರೆದ್ಬಿಟ್ಟು ಹೋದ್ಲು. ಬಾ ಹೋಗ್ಬಿಟ್ಟು ಬರೋದ. ಕಾರ್ಡೆಲ್ಲ ಮಾಡಿಸ್ಕೊಟ್ಟವಳೆ. ಏಕೆ ನಿಂಗೆ ಕೊಟ್ಟಿಲ್ವಾ? ಹೌದಾ? ಕೊಟ್ಟಿಲ್ಲ, ನಂಗೆ ಕೊಟ್ಟಿಲ್ಲ, ಕರ್ದಿಲ್ಲಕ್ಕಂತೆ. ಹೋಗ್ಬಿಟ್ಟು ಬರೋಗು. ಯಾಕೆ ಕೊಟ್ಟಿಲ್ಲ? ನಾವೆಲ್ಲ ಫ್ರೆಂಡು, ಅವಳಿಗೆ ಕೊಟ್ಟಿಲ್ವಾ? ಮೊನ್ನೆ ದಿನ ತಾನೇ ಸಿಕ್ಬಿಟ್ಟು ನಾವು 3 ಜನ ಚೆನ್ನಾಗಿ ಮಾತಾಡ್ತಾ ತಾನೆ ಹೋದ್ವಾರ. ಯಾಕೆ ಕರಿತೀನಿ ಅಂತಾನು ಹೇಳೋಳೆ. ನಾನು ಕರೆದ್ಬಿಟ್ಟು ನಿನ್ನ ಕರೆದೇ ಇರ್ತಾಳ. ಕರೆದಿರ್ತಾಳೆಕಂತೆ. ಬಾ ಹೋಗ್ಬಿಟ್ಟು ಬರೋಣ. ಅಯ್ಯೋ ಇಲ್ಲಕ್ಕಂತ ಹೋಗು, ಇಲ್ಲಕ್ಕಂತ ಹೋಗು ವಸಂತ, ನೀನು ಹೋಗ್ಬಿಟ್ಟು ಬರೋಗು. ಕಾರ್ಡ್ ಕೊಟ್ಟಿಲ್ಲ, ನಾನೇನು ಕರೆದಿಲ್ಲ. ಸುಮ್ಮನೆ ಕರೆದೇ ಇದ್ದವ್ರ ಮನೆಗೆ ಯಾಕೆ ಬರೋದು? ಅದು ಸರಿ, ಇದ್ಯಾಕೆ ಹಿಂಗೆ ಕೂತಿದ್ಯಾ ನೀನು? ಏನು ಒಡವೆಗಳೆಲ್ಲ ಯಾಕೆ ಬಿಚ್ಚಿಟ್ಟಿದ್ಯಾ? ಏನಾಯ್ತು? ಓ, ಮನೇಲಿ ಹಾಕಬಾರ್ದು ಅಂತನಾ? ಕರಿಮಣಿ ಹಾಕೊಂಡಿದ್ಯಾ? ಮಾಂಗಲ್ಯ ಚೈನ್ ಏನಾಯ್ತು? ಅಯ್ಯೋ ಎಲ್ಲ ಬಿಚ್ಚಿಟ್ಟಿದ್ದೀನಿ ಕಣೆ, ಎಲ್ಲಾನು ಬಿಚ್ಚಿಟ್ಟಿದ್ದೀನಿ. ನಿನಗೆ ಗೊತ್ತಲ್ವಾ, ಈಗಂತೂ ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟದೆ. ನಮ್ಮನೆ ಬೇರೆ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ. ಅದಕ್ಕೆ ಭಯ ನನಗೆ. ಒಬ್ಬೊಬ್ಬಳೆ ಇದ್ದರೆ ಯಾರು ಬಂದು ಕಿತ್ಕೊಬಿಟ್ಟರು ಅಂತ. ಅದಕ್ಕೆ ಎಲ್ಲಾನು ಬಿಚ್ಚಿಟ್ಟಿದ್ದೀನಿ. ಹೌದಾ? ಸರಿ, ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡು. ನಾನು ಕಾಯ್ತಾ ಇರ್ತೀನಿ. ಹೋಗ್ಬಿಟ್ಟು ಬಂದ್ಬಿಡೋಣ. ನನಗೂ ಒಬ್ಬಳೆ ಹೋಗಿ ಬೇಜಾರು. ನೀವು ವಸಂತ ಹೇಳ್ತಾ ಇಲ್ವಾ, ನನಗೆ ಯಾವ ಕಾರ್ಡ್ನು ಕೊಟ್ಟಿಲ್ಲಕ್ಕಂತ ಹೋಗ್ಬಿಟ್ಟು ಬರೋದು. ನೀನು ಕರೆದೇ ಇದ್ರೆ ಸುಮ್ಮನೆ ಏನಕ್ಕೆ ಬರೋದು? ಓ ನಳಕವ್ರೆ, ನೀವಾ? ನಾನು ಇದು ಯಾರಪ್ಪ ಅಂತೀನಿ, ಗೊತ್ತೇ ಆಗಲಿಲ್ಲ. ಇಷ್ಟೊಂದು ಒಡವೆಗಳೆಲ್ಲ ಹಾಕಬಿಟ್ಟಿದ್ದೀರಲ್ಲ, ಅದಕ್ಕೆ ಗೊತ್ತಾಗಲಿಲ್ಲ. ಮುಖನ ವಸಂತ, ಬಾ, ಏನು ಸಮಾಚಾರ? ಇಲ್ಲಿ ಗಂಟ ಬಂದ್ಬಿಟ್ಟಿದೆ. ಅಯ್ಯೋ ಅದೇ ಆಂಟಿ, ನಮ್ಮ ಇವಳ ಜೊತೆ, ನನ್ನ ಜೊತೆ ಮತ್ತು ನಮ್ಮ ಮಮತನ ಜೊತೆ ಓದ್ತಿದ್ಲಲ್ಲ ಒಬ್ಳು, ಅವಳು ಅವಳ ಮಗಂದು ಬರ್ತಡೇ ಮಾಡ್ತಾವಳೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾವಳೆ. ಶಾಂತ ಅಂತ ಕೆಳಗಡೆ ಬಿದ್ದು, ನಿಮಗೂ ಗೊತ್ತಲ್ಲ. ಕರೆದ್ಬಿಟ್ಟು ಹೋದ್ಲ ಬಂದು. ಅದಕ್ಕೆ ಹೋಗೋಣ ಅಂತ ರೆಡಿ ಆದೆ. ಒಬ್ಬಳೇ ಹೋಗ್ಬೇಕಲ್ಲ, ಇರು ಮಮತನ ಬಂದಳೇನೋ ಕೇಳ್ಕೊಂಡಾಗ ನಾನು ಬಂದೆ. ಇವಳು ಕಾರ್ಡ್ನೇ ಕೊಟ್ಟಿಲ್ಲ, ಕರೆದಿಲ್ಲ, ಹೋಗು ಅಂತವಳೆ. ಇನ್ನೇನು ಮಾಡಿರಿ, ಒಬ್ಬಳೇ ಹೋಗಬೇಕು. ಅಯ್ಯೋ ಇಲ್ಲ ಕಣವ, ಕರೆದಿದ್ಲು ಪಾಪ. ಬಂದು ಕಾರ್ಡ್ ಕೊಟ್ಬಿಟ್ಟು ಎಲ್ಲಾರನ್ನೂ ಕರೆದ್ಬಿಟ್ಟು ಹೋದ್ಲಲ್ಲ, ನಮ್ಮ ಮನೆಗೆ ಬಂದಿದ್ಲು. ಥೂ, ಯಾವಾಗ ಸುಮ್ಮನೆ ಇರೋಕ್ಕಾಗತ್ತಿಲ್ವೇನೋ, ಬಂದ್ಬಿಟ್ಲು ಮಧ್ಯದಲ್ಲಿ. ಅಲ್ಲ, ಈ ಕಾರ್ಡ್ ಕೊಟ್ಟವಳೆ ಅಂತ ಹೇಳ್ತಾವಳಲ್ಲ, ನಾನು ಹೆಂಗೆ ಹೋಗನೆ ಒಡವೆಲ್ಲನೂ ಇಸ್ಕೊಂಡು ಹಾಕೊಂಡು ಮೆರೆತ ಕೂತವಳೆ. ನಾನು ಹೆಂಗೆ ಹೋಗನೆ? ಕೊಡ್ಲಿ. ಹೌದಾ? ಮತ್ತೆ ಕೊಟ್ಟೇ ಇಲ್ಲ ಕಾರ್ಡ, ಕರೆದಿಲ್ಲ ಅಂತಂತವಳೆ ಮಮತ. ಅಯ್ಯೋ ಅವಳನ್ನ ಕರೆದ್ಲು ಇಲ್ವವ? ನನ್ನಂತೂ ಕರೆದ್ಲು ಕಣ, ನನ್ನಂತೂ ಕರೆದ್ಲು. ನಡಿ ಹೋಗ್ಬಿಟ್ಟು ಬರೋಣ, ನಡಿ, ನಾನೇ ಬರ್ತೀನಿ ನಿನ್ನ ಜೊತೆ. ಏಕೆ ನಾನು ಬರೋದು ಬೇಡವಾ? ಅಯ್ಯೋ ಯಾರಾದರೆ ಏನು, ನಂಗೆ ಯಾರು ಜೊತೆಲಿ ಬಂದರೆ ಸಾಕು, ಒಬ್ಬಳೇ ಹೋಗ್ಬೇಕಲ್ಲ ಇಲ್ಲಿಂದ ಅಂತ ಅಷ್ಟೇ. ಬನ್ನಿ ಹೋಗ್ಬಿಟ್ಟು ಬರೋಣ ಮತ್ತೆ. ಸರಿ ಕಣವ, ನಡಿ. ಮಮತಾ ಹೋಗ್ಬಿಟ್ಟು ಬರ್ತೀನಿ. ಅಲ್ಲೇ ಅಡುಗೆ ಮಾಡಿಸ್ತಿರ್ತಾರೆ, ಊಟ ಮಾಡ್ಕೊಂಡು ಬರ್ತೀನಿ. ನನಗೇನು ಅಡುಗೆ ಮಾಡೋಕೆ ಹೋಗ್ಬೇಡ, ಬೇರೆದು ಏನಾಯ್ತು ನಿಮ್ಗೆ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಅಪ್ಪ ಬರ್ತದೆ ಮಧ್ಯಾಹ್ನ ಊಟಕ್ಕೆ ಇಟ್ಬಿಟ್ಟು ಕಳಿಸು. ಹಂಗೆ ಕಳಿಸ್ಬಿಟ್ಟೆ ಆಮೇಲೆ ಹುಂಕಂತ ಹೋಗು. ಹೋಯ್ತಿದೆಯಲ್ಲ ರಾಣಿ ಮಹಾರಾಣಿ ಅಲ್ಲ, ಅವಳು ನನ್ನ ಸ್ನೇಹಿತೆ. ನಾನು ಹೋಗ್ಬೇಕು ತಾನೆ. ನೀನು ನನ್ನ ಬಿಟ್ಬಿಟ್ಟು ಹಿಂಗೆ ಕೂರಿಸ್ಬಿಟ್ಟು ಏನು ಲೆಕ್ಕಕ್ಕಿಲ್ದಿರೋಳಂಗೆ ನೀನು ಹಿಂಗೆ ಮೆರಿತಾ ಇದೆಯಲ್ಲ, ಸರಿಯವಾ? ಅಲ್ಲ, ಯಾವ ಎತ್ತಾಯಿ ತಾನೆ ಹಿಂಗೆ ಮಾಡ್ತಾರೆ ಮಕ್ಳಿಗೆ ಹೇಳು? ಯಾವ ಎತ್ತಾಯಿನೂ ಮಾಡೋದಿಲ್ಲವಾ? ಹಂಗೆ ನೀನು ಮಾಡೋದಲ್ಲ ಕೆಲಸ, ಹಂಗೆ ಯಾವ ಹೆತ್ತು ಮಕ್ಕಳು ಮಾಡೋಕ್ಕಿಲ್ಲ. ಹೆತ್ತು ಮಕ್ಕಳು ಮಾಡ್ದಿರೋಂಥ ಕೆಲಸ ನೀನು ಮಾಡಿದ್ಮೇಲೆ ಹೆತ್ತು ತಾಯಿ ಮಾಡಿದಿರೋ ಕೆಲಸ ನಾನು ಮಾಡಿದ್ರೇನು ತಪ್ಪು? ಭಂಗ ಮಾಡೋಗು. ಯಾಕೋ ಮಮತಾ, ಇದು ಯಾಕೆ ಹಿಂಗೆ ಕುಂತಿದ್ದಿ? ಅಯ್ಯೋ ಸುಮ್ಮನೆ ಕುಂತ್ಕೊಂಡಕ್ಕಂತ ಬಮ್ಮ. ಇನ್ನೇನು ಮಾಡನೆ ಸುಮ್ಮನೆ ಕುಂತಿದ್ದೀನಿ. ಅಲ್ಲ ಕಲ್ಲೆ ಮಗ, ಅಲ್ಲ ನಿಮ್ಮ ಅವನೇ ಹೋಗಿತ್ತು ಆ ಹೆಣ್ಣು, ಅವಳ ಹೆಸ್ರೇನು? ವಸಂತನ ಜೊತೆ ಹೋಯ್ತಿದ್ವಲ್ಲ ನಿಮ್ಮ ಅವನ, ಅದೆಲ್ಲ ಕೆಳಗೆ ಬಿದ್ದಿಲಿ. ಆ ಹೆಣ್ಣು ಶಾಂತ ಅನ್ಕೋತಿತ್ತಲ್ಲ, ಆ ಹೆಣ್ಣಂದು ಮಗಂತೇನೋ ಹುಡ್ತಾ ಬಾ ಅಂತಲ್ಲ, ನಮಗೂ ಕಾರ್ಡ್ ಕೊಟ್ಟಿತ್ತು. ಅಯ್ಯೋ ಯಾರು ಹೋದಾರ ಬಲ್ ಗಂಟ ಅನ್ಕೊಂಡು ನಾನು ಸುಮ್ಮನಾದೆ. ಅಲ್ಲಿಗೆ ಹೋಯ್ತೇವೆ ಅನ್ಕೊಂಡು, ಏನು ಹೋಯ್ತಾ ಇದ್ರಲ್ಲವ ನಿಮ್ಮ ಅವನುವೇ ಆ ಹೆಣ್ಣುವೇ?
ಹೋದ್ರು ನಮ್ಮವನೇ. ಏಕೆ ನಮ್ಮವನ್ ಕಂಡಿಡಿಯಕ್ಕಾಗ್ನಿಲ್ವ ನಿನ್ಗೆ? ಏನು ಹೊಸ್ದಾಗಿ ನೋಡ್ತಾ ಇದೀಯಾ? ಅಯ್ಯೋ ಅವ್ವ, ಹೊಸ್ದಾಗಿ ನೋಡ್ತಾ ಇದೀಯ ಅಂತ ಕೇಳ್ತಾ ಇದೆಯಲ್ಲವ ಮಮತ. ಯಾವ ಕಾಲದಲ್ಲಿ ನಿಮ್ಮವ್ವ ಕಿವಿಗೆ ಇಟ್ಕೊಂಡು ಬಳೆ ತೊಟ್ಕೊಂಡು ಚಿನ್ನದ ಸರ, ಚಿನ್ನದ ಬಳೆ, ಚಿನ್ನದ ವಾಲೆ ಎಲ್ಲಾನು ಹಾಕೊಂಡು ನಿಂತ್ಕೋತಿದ್ಲು. ಯಾವಾಗ ನಿಂತ್ಕೋತಿದ್ಲು? ಯಾವ ಕಾಲದಲ್ಲೂ ಇಲ್ಲ. ಅವಳು ಮದುವೆ ಆಗಿ ಊರಿಗೆ ಬಂದ ಕಾಲದಿಂದ ನೋಡಿಲ್ಲ ನಾನು. ಕಿವಿಗಿಲ್ದಂಗೆ ಕೈಗಿಲ್ದಂಗೆ ನಿಂತ್ಕೋತಿದ್ಲು. ಯಾವ ಕಾಲದಲ್ಲಿ ಇಷ್ಟು ಮಟ್ಟಿಗೆ ರೆಡಿಯಾಗಿ ಹೋಯ್ತಿದ್ಲು ನಾನು ನೋಡೇ ಇಲ್ಲ ಕಣವ, ನೋಡಿಲ್ಲ. ಸುಳ್ಳು ಯಾಕೆ ಹೇಳ್ಬೇಕು ಹೇಳು? ಇವತ್ತೇ ಕಣವ ನೋಡಿದ್ದು ನಾನು ಇವಳು ಯಾರು ಹಿಂಗೆ ನಮ್ಮ ನಾಗಿ ಹೆಂಗೆ ಕಾಣ್ತಾಳಲ್ಲ ಅಂತೀನಿ. ಹಂಗೂ ಹತ್ರಕ್ಕೆ ಹೋಗಿ ನೋಡಿದೆ. ಆಗ ಗೊತ್ತಾಯ್ತು ನಿಮ್ಮ ಹೂವು ಅಂತ. ಸರಿ ಬಿಡಮ್ಮ, ಸರಿ ಬಿಡು. ನೋಡ್ದಲ್ಲ ಗೊತ್ತಾಯ್ತು ತಾನೇ. ಹೋಗ್ಬೇಕಿತ್ತು ಹಂಗೆ. ಇಲ್ಲಿ ಯಾಕೆ ಬಂದೆ ನನ್ನ ಕೆಣ್ಕಕ್ಕೆ ನೀನು? ಅಲ್ಲ ಕಣವ, ಅಲ್ಲ ಅಲ್ಲ ನಾನು ನೋಡ್ತೇವೆ ನೀನು ಎನೆದಿನಿಂದ್ಲುವೆ. ಇದು ಯಾಕೆ ಹಿಂಗೆ ಏನು ಇಲ್ದಂಗೆ ನೀನು ಕುಂತಿದ್ದಿ? ನೀನು ಕಿವಿಗಿಲ್ಲ ಕೈಗಿಲ್ಲ ಅನ್ನಂಗೆ ನೀನು ಕುಂತಿದ್ದಿ. ಬರ ಒಡವೆಲ್ಲ ಹಾಕೊಂಡು ನಿಮ್ಮ ಹೂ ಮೆರಿತವಳೆ. ಇದು ಯಾವ ಥರ ಏನು ಅಂತ ಕೇಳೋಣ ಅಂತ ಬಂದೆ. ಏನಮ್ಮ, ಏನು ಹೇಳ್ಬೇಕು ನಿಂತವು? ಏನು ಹೇಳ್ಬೇಕು ನೀನು ಕೇಳೋಕ್ಕೆ? ಹೋಗೋಗು ಭಂಗ ಮಾಡೋಗು. ನಮ್ಮನೆ ಬಿಸಿ ಕಟ್ಕೊಂಡು ನಿನ್ಗೇನಾಗಬೇಕು? ನಾನು ಹೆಂಗಾರ ಇರ್ತೀನಪ್ಪ. ನನ್ನ ಬರನೂ ಬಿಚ್ ಮಡ್ಗಿವ್ನಿ. ಅವೆಲ್ಲ ನಮ್ಮವ್ವ ಹಂಗೆ ನಮ್ಮಪ್ಪ ಮಾಡಿಸ್ಕೊಟ್ರದು. ಹೆಂಗೋ ಮಾಡಿಸ್ಕೊಟ್ಟವನೆ ಬಿಡವ ನಿಮ್ಮಪ್ಪ, ಹೆಂಗೋ ಮಾಡಿಸ್ಕೊಟ್ಟವನೆ. ನೀನು ನಿಮ್ಮ ಮನೇಲಿ ಮಡಗಿದೆಯಲ್ಲ ಅವೆಲ್ಲ ತಗೊಂಡಿಕ್ಕು. ಒಳ್ಳೆ ಮೊದಲು ಅವ್ರ ಮನೆ ಕೆಲ್ಸಕ್ಕೆ ಹೋಗೋಣ ಕಾಣ್ತಿದ್ದಲ್ಲ, ಹಂಗೆ ಕಾಣ್ತಿ ಮಮತ, ಹಂಗೆ ಕಾಣ್ತಿ. ಈಗ ಒಂದು 2-3 ವರ್ಷದಿಂದ ಸುಮಾರಾಗಿ ಒಡವೆ ಗಿಡಬೆಲ್ಲ ನಿಕ್ಕೊಂಡು ಚೆನ್ನಾಗಿ ಕಾಣ್ತಿದ್ದೆ ಮನೆ ಯಜಮಾನಿಗೆ. ಈಗಂತೂ ಮೊದಲು ಹೆಂಗೆ ಕಾಣ್ತಿದ್ದೆ ಮನೆ ಕೆಲಸದವಳು ಹಂಗೆ ಕಾಣ್ತಿದ್ದೆ. ಅದಕ್ಕೆ ಹೇಳ್ದೆ ಕಣವ, ಅದಕ್ಕೆ ಹೇಳ್ದೆ ನಿನ್ನ ಲಕ್ಷಣವ ಬದಲಾಯಿಸ್ಕೊಬೇಡ. ಉಂಕಂತ ಹೋಗಮ್ಮ, ಹೋಗು, ಅದೇನು ಮಾಡೋಗು. ಅಲ್ಲ ಇವ್ರು ಏನು ನಾನು ಹಿಂಗೆ ಆಗ್ಲಿಂದ ಕಾಯ್ಕೊಂಡು ಕೂತಿದ್ರೆ ಹೆಂಗೆ? ಎಲ್ಲ ಬಂದು ನನ್ನ ಹಿಂಗೆ ಅಣ್ಕಿಸ್ತಾ ಕೂತವ್ರಲ್ಲ. ಅಲ್ಲ ನಮ್ಮ ಅವ್ವಂಗಾದ್ರೂ ಒಂಚೂರು ಇದು ಬೇಡವಾ? ಒಂಚೂರು ಆರೇ ಬೇಡವಾ? ಹಿಂಗೆ ಒಡವೆ ಗಿಡವೆಲ್ಲ ಹಾಕೊಂಡು ಹೋಯ್ತಲ್ಲ. ನಾನು ಹಿಂಗೆ ಕುಂತಿದ್ದೀನಿ, ನೋಡಿದವ್ರು ನನ್ನ ಮಗಳನ್ನ ಏನಂದಾರೋ ಏನೋ, ನಾನು ಹಿಂಗಿರೋನೋ ಬೇಡವಾ ಏನೂ ಇಲ್ವಲ್ಲ ನಮ್ಮ ಊರಿಗೆ. ಇದು ಯಾಕೆ ಇಂಥ ಬುದ್ಧಿ ಕಲ್ತಿದ್ದಾಳೆ ನಮ್ಮವ್ವ? ಯಾವ ಕಾಲದಲ್ಲಿ ಇಲ್ದಿರೋ ಬುದ್ಧಿಯಾ ಹಿಂಗೆ ಕಲ್ತವಳಲ್ಲ? ಸರಿಯಾ ಇದು? ನನಗಂತೂ ಬೀದಿಲಿ ಮಗ ತೋರ್ಸೋಕೆ ಆಗ್ತಿಲ್ಲ ಕಣಪ್ಪ ಯಾರಿಗೂ. ನನ್ನ ಗಂಡ ಬರಲಿ ಇವತ್ತು, ಅದೇನು ತೀರ್ಮಾನ ತಗೋತಾನೋ ತೀರ್ಮಾನ ತಗೊಳ್ಳಿ. ಮೊದಲು ನಾನು ಒಡವೆ ಇಸ್ಕೊಡು, 15 ಲಕ್ಷ ಎಲ್ಲಾರೇ ತಂದುಕೊಡು. ನಾನು ಒಡವೆಗಳು ಇಸ್ಕೊಡು ಅಂತೀನಿ.